ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮುನ್ನವೇ ಸಚಿವರು ದೌಡಾಯಿಸ್ತಾ ಇದ್ದಾರೆ. 6 ಹಿರಿಯ ಸಚಿವರು ದೆಹಲಿಯ ಪ್ರಯಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತೆ. ಈಗ ಗೃಹ ಸಚಿವ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಚ್.ಕೆ. ಪಾಟೀಲ್ ಅವರು, ಮಹದೇವಪ್ಪ ಅವರು ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಕೂಡ ಈಗ ಹೌದಾ, ಹೈವೋಲ್ಟೇಜ್ ಸಂಧಾನಕ್ಕೆ ಶನಿವಾರವೇ ಮುಹೂರ್ತ ನಿಗದಿಯಾಗ್ತಾ ಇದೆ. ಹೈಕಮಾಂಡ್ಗೆ ಒತ್ತಡವನ್ನ ಹಾಕಲಿದ್ದಾರೆ ಸಚಿವರು. ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡ್ರಪ್ಪ, ಅಲ್ಲಿ ವಾತಾವರಣ ಸರಿ ಇಲ್ವಂತೆ. 6 ಸಚಿವರು ದೌಡಾಯಿಸ್ತಾ ಇದ್ದಾರೆ. ಈ ಕಡೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿಯೇ 6 ಹಿರಿಯ ಸಚಿವರು ಈಗ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರಂತೆ. ಏನು ಮುಂಚಿತವಾಗಿಯೇ ಪ್ಲಾಟ್ಫಾರ್ಮ್ ರೆಡಿ ಮಾಡೋದಾ, ವೇದಿಕೆಯನ್ನು ಸಿದ್ಧ ಮಾಡಿಬಿಟ್ಟು ಬನ್ನಿ ಅಂತ ಹೇಳಕ್ಕ? ಹಿರಿಯ ಸಚಿವರು ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಈ ವಿಚಾರದಲ್ಲಿ, ಪವರ್ ಶೇರಿಂಗ್ನ ವಿಚಾರದಲ್ಲಿ ಹಿರಿಯ ಸಚಿವರುಗಳು ದೆಹಲಿಗೆ ಹೋಗೋದ್ರ ಬಗ್ಗೆ ಏನಾದ್ರು ಒಂದು ತೀರ್ಮಾನ ತಗೊಂಡು ಒಂದು ಕ್ಲಾರಿಟಿ ತಗೊಳ್ಳಿಕ್ಕೆ ಹೋಗಬೇಕು ಅಂತ ಒಂದು ತೀರ್ಮಾನ ಬಂದಿದೆ. ಇನ್ನು ನಮಗೇನು ಇಲ್ಲ, ಈ ಪ್ರಶ್ನೆಗಳನ್ನು ಮಾಧ್ಯಮದ ಸ್ನೇಹಿತರು ಕೇಳ್ತಾ ಇದ್ದರು. ಆದರೆ ನಮಗೇನು ಆ ರೀತಿಯ ಸೂಚನೆಗಳು ಬಂದಿಲ್ಲ. ಆ ವಿಚಾರವನ್ನು ಹೈಕಮಾಂಡಿಗೆ ಬಿಟ್ಟಿದ್ದು. ಹೈಕಮಾಂಡ್ನವರು ಮೀಟಿಂಗ್ ಮಾಡ್ತಾರೆ ಅಂಥೇಳಿ ಮಾಧ್ಯಮದಲ್ಲೇ ನೋಡಿದ್ವಿ. ಹೈಕಮಾಂಡ್ ಅವರೇ ಚರ್ಚೆ ಮಾಡಿದ್ರು ನಿರ್ಣಯಿಸ್ಬೋದು. ಒಂದು ವೇಳೆ ಮತ್ತೆ ಕೆಲವರನ್ನು ಕರೆದು ಚರ್ಚೆ ಮಾಡಬೇಕು ಅನಿಸಿದ್ರೆ ಚರ್ಚೆ ಮಾಡ್ಬೋದು. ಓಕೆ, ತಮಗೇನಾದರೂ ಹೋಗುವಂಥ ಯೋಚನೆ ಇದೆ ಅಂದರೆ ಎಲ್ಲ ಗೊಂದಲ ಇರೋದ್ರಿಂದ ಸರಿಪಡಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಹೈಕಮಾಂಡ್? ಇಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇಳ್ತಾ ಇರ್ತೇವೆ. ಈಗ ಹೈಕಮಾಂಡ್ ಈಸ್ ಸೀಸ್ಡ್ ಆಫ್ ಎವ್ರಿಥಿಂಗ್. ಆಮೇಲೆ ಈ ನಾಯಕತ್ವದ ವಿಚಾರದಲ್ಲಿ, ಸಂಪುಟ ಬದಲಾವಣೆ ವಿಚಾರದಲ್ಲಿ ಇದೆಲ್ಲವೂ ಸಹಿತ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ನಾವು ಏನೇ ಮಾತನಾಡೋದಕ್ಕೂ ಸಹಿತ ನಮಗೆ ಸೂಕ್ಷ್ಮವಾದ ನಿರ್ದೇಶನ ಇದೆ. ಅದರ ಪ್ರಕಾರ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಿಜಕ್ಕೂ ಕೂಡ ಹಿರಿಯ ಸಚಿವರು ಅನಿಸ್ಕೊಡುವಂಥವ್ರಿಗೆ ಬೇಸರ ಆಗಿದೆಯಂತ? ನಿಜವಾಗ್ಲೂ ಅಷ್ಟೆಲ್ಲ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರಪ್ಪ, ಅವಾಗೇನು ಬೇಸರ ಇಲ್ಲದೆ ಇರುವಂಥದ್ದು ಈಗ ಸಿಕ್ಕಾಪಟ್ಟೆ ಬೇಸರ ಆಗ್ತಾ ಇದೆಯಂತ. ಯಾಕೆಂತೆ? ಅರುಣ್, ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ನಾಯಕರುಗಳಿಗೂ ಮಾಹಿತಿಯನ್ನು ಕೊಡಬೇಕು ಅನ್ನೋದೇನು ರೂಲ್ ಏನಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈ ಹಿರಿಯ ಸಚಿವರನ್ನೆಲ್ಲ ಕೂರಿಸ್ಕೊಂಡು ಪವರ್ ಶೇರ್ ತೀರ್ಮಾನವನ್ನು ಮಾಡಿಲ್ಲ. ಸ್ಪಷ್ಟವಾಗಿ ಈಗಾಗಲೇ ಅದನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅಂದರೆ ಇದು 5 ನಡುವಿನ ಗುಟ್ಟಿನ ವ್ಯಾಪಾರ ಅಂತ. ಆಗ ಆ ಗುಟ್ಟಿನ ವ್ಯಾಪಾರದಲ್ಲಿ ಈ ಹಿರಿಯ ಸಚಿವರೆಲ್ಲರೂ ಕೂಡ ಸುಮ್ಮನೆ ಅವರ ಆಜ್ಞೆಯನ್ನು ತಲೆ ಆಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಭಾಳಷ್ಟು ಸೀನಿಯರ್ಸ್ಗಳು ಸಚಿವ ಸಂಪುಟ ಸೇರೋದೇ ಕಷ್ಟ ಆಗಿತ್ತು. ಕೆಲ ಸೀನಿಯರ್ಸ್ ಹೊರಗಡೆ ಉಳಿದಿರೋದು ಕೂಡ ನಿಮಗೆಲ್ಲ ಗೊತ್ತಿದೆ. ಯಾಕೆಂದರೆ ದೇಶಪಾಂಡೆ ಅಂತ ಘಟಾನುಘಟಿ ನಾಯಕ KPCC ಅಧ್ಯಕ್ಷರಾಗಿದ್ದಂಥವ್ರು ಅವ್ರನ್ನೇ ಸಚಿವ ಸಂಪುಟದಿಂದ ಹೊರಗಡೆ ಹಾಕಿದರು. ಇಂಥ ಸನ್ನಿವೇಶದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ಒಂದು ಸಚಿವ ಸ್ಥಾನಮಾನ ಏನಿದೆ, ಅಂಥ ಸಚಿವರುಗಳು ಸಹಜವಾಗಿಯೇ ಅವರಿಗೆ ಆ ಮಾಹಿತಿ ಲಭ್ಯವಾಗದೇ ಇರ್ಬೋದು. ಅದು ಕಾಂಗ್ರೆಸ್ ಹೈಕಮಾಂಡ್ನ ಪಾಲಿಸಿಯೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅವತ್ತಿನ ಇದ್ದಂಥ ಪರಿಸ್ಥಿತಿಯೋ ಅಥವಾ ಬೇರೇನೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ಪವರ್ ಶೇರ್ ವಿಚಾರವಾಗಿ ಕ್ಲಾರಿಟಿ ಯಾರು ಕೊಡಬೇಕು? ಕಾಂಗ್ರೆಸ್ನ ಹೈಕಮಾಂಡ್ ಕೊಡಬೇಕು. ಇದು 5 ನಡುವೆ ನಡೆದಿರ್ತಕ್ಕಂಥ ಗುಟ್ಟಿನ ವ್ಯಾಪಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಚಿವರುಗಳಿಗಾಗಲಿ ಅಥವಾ ಶಾಸಕರುಗಳಾಗಲಿ ಕಾರ್ಯಕರ್ತರುಗಳಿಗೆ ಯಾರಿಗೊಬ್ರು ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ಇದು ಒಪ್ಪಂದ ನಡೆದಿತ್ತೋ ನಡೆದಿಲ್ವಾ ಅಂತ. ಈಗಲೂ ಕೂಡ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಹೇಳಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಹಾಗಾಗಿ ಹೈಕಮಾಂಡ್ ಮುಂದೆ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಯಾಕಂದರೆ ಸರ್ಕಾರ ಮತ್ತು ಪಕ್ಷದ ಮೇಲೆ ಪರಿಣಾಮಗಳು ಬೀರ್ತಾನೆ ಇದೆ. ಕಳೆದ 1-2 ತಿಂಗಳಿಂದ ಜಾಸ್ತಿ ಆಗ್ತಾ ಇದೆ. ಆ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಈ ಪವರ್ ಶೇರ್ ಶುರುವಾಯಿತು. ಆಗ ಒಂದಿಲ್ಲದಲ್ಲ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಇವರು ಗ್ಯಾರಂಟಿಗಳನ್ನು ಕೊಟ್ಟು ಬೇರೆ ಏನೇನೋ ಯೋಜನೆಗಳು ಮಾಡಿದ್ರು ಕೂಡ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಹೋಗಬೇಕು ಅನ್ನೋದು ಇರ್ಬೋದು. ಜೊತೆಗೆ ಅವರವರ ನಾಯಕರ ಫೇವರಿಸಮ್ನ ಒಂದು ರೀತಿಯಲ್ಲಿ ಮಾಡೋದಕ್ಕೂ ಕೂಡ ಇದೊಂದು ಟ್ರಿಕ್ಸ್ ಇರ್ಬೋದು. ಅಂದರೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಇವ್ರು ಯಾರ ಕಡೆ ಬ್ಯಾಟಿಂಗ್ ಮಾಡ್ತಾಯಿದ್ರು? CM ಸಿದ್ದರಾಮಯ್ಯನವ್ರ ಕಡೆ ಬ್ಯಾಟಿಂಗ್ ಮಾಡ್ತಾಯಿದ್ರು. ಇನ್ನುಳಿದಂತೆ ಎಲ್ಲೋ ಒಂದು ಕಡೆ ಎಚ್.ಕೆ. ಪಾಟೀಲ್ ಅವರು ತಟಸ್ಥವಾಗಿ ನಾವು ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಇದ್ದರು. ಹಾಗಾಗಿ ಇವ್ರುಗಳ ಜೊತೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕಾ ಖರ್ಗೆನೂ ಹೋಗ್ಬೋದು ಅಂತ ಹೇಳಲಾಗ್ತದೆ. ಅದು ಇನ್ನೂ ಕೂಡ ಕ್ಲಿಯರ್ ಕಟ್ ಆಗಿಲ್ಲ. ಹಾಗೆ ಇವರು ಹೋಗಿ ಮನವಿ ಮಾಡೋದಕ್ಕೆ ಏನು ಸಾಧ್ಯ? ಕ್ಲಿಯರ್ ಮಾಡಿ ಇದು ಇದೆಯಾ ಇಲ್ವೋ ಅನ್ನೋದನ್ನಷ್ಟೇ ಕೇಳ್ಬೋದೇ ಹೊರತು ಹಿಂಗೆ ತೀರ್ಮಾನ ಮಾಡಿ ಇದನ್ನೇ ಮಾಡಬೇಕು ಅಂತ ಇವ್ರಿಗೆ ಹೇಳೋದಕ್ಕೂ ಕೂಡ ರೈಟ್ಸ್ ಇರೋದಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನು ಇವತ್ತು ಸಂಜೆ ಅಷ್ಟೊತ್ತಿಗೆ ಕರ್ನಾಟಕದ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಕ್ಲಿಯರ್ ಆಗಿ ಒಂದು ಮಾತನಾಡುವಂಥ ಸಾಧ್ಯತೆ ಇದೆ. ಅದು 29ಕ್ಕೆ ಮಹಾಯಜ್ಞ ಸಭೆ ಇದೆ. ಆ ಸಭೆಯಲ್ಲಿ ಅಲ್ಟಿಮೇಟ್ ಆಗಿ ಡಿಸೈಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಈ ಮಧ್ಯದಲ್ಲಿ ಇವರು ಹೋಗಿ ಏನು ಕ್ಲೈಮ್ ಮಾಡ್ತಾರೆ ಅನ್ನೋದೀಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಸಹಜವಾಗಿ ಕೇಳಿದರೆ ನಾವು ಡೆಲ್ಲಿಗೆ ಹೋಗಿ ನಾವು ಒಪಿನಿಯನ್ ಹೇಳ್ತೀವಿ ಅಂತ. ಆಗ CM DCM ಯಾವುದೇ ರೀತಿಯ ರಾಜಕೀಯ ಚರ್ಚೆಯನ್ನು ನಡೆಸದೆ ಆ ಒಂದು ಕ್ಯಾಬಿನೆಟ್ ಸಭೆ ಬಳಿಕ
ಹೋಗೋದಾದ್ರೆ ನೀವು ಹೋಗಿ ನಿಮ್ಮ ಒಪಿನಿಯನ್ ಹೇಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ, ಜೊತೆಗೆ ಎಲ್ಲೋ ಒಂದು ಕಡೆ ಯಾರು ಕ್ಯಾಂಪಲ್ಲಿ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿದೆ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಸ್ವೀಕಾರ ಮಾಡುತ್ತೆ ಇವರು ಒಪಿನಿಯನ್ನ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಹೋಗ್ತಾ ಇದ್ದಾರೆ, ಇವರ ಒಪಿನಿಯನ್ ಅನ್ನ ಹೇಳಿ ಬರ್ತಾರಂತೆ. ಒಪಿನಿಯನ್ ಹೇಳಿ ಬಂದ ನಂತರ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ, ಅಷ್ಟೊಂದು ಮಹತ್ವ ಇರುತ್ತಾ? ಇವರೆಲ್ಲ ಹೋಗಿ ಬಂದಾಗ ಆಯಿತು ಅಂತ ಕಳಿಸ್ತಾರೆ. ಸೊ ಹೇಳಿದ ನಂತರ ಆಗುವಂತಹ ಸಂಜೆಯ ಬೆಳವಣಿಗೆ ಮಹತ್ವದ್ದಿದೆ.